ನೀವು ಮೊಮ್ಮಗನ್ಗಿಂತ ಹೆಚ್ಚಾಗಿ ಅಳಿಯನ್ ಮಾತನ್ನೇ ಕೇಳ್ತಾ ಇದ್ರಿ ಅಲ್ವಾ? ಅಲ್ಲ, ಕರ್ಣ ಹೇಳೋ ಪ್ರತಿಯೊಂದು ವಿಚಾರದಲ್ಲೂ ನ್ಯಾಯ ಇರ್ತಿತ್ತು. ನ್ಯಾಯ ಅಲ್ಲ, ಭಯ ಇದೆ. ಅವನು ರಾಕೇಶನ್ ವಿರುದ್ಧ ನಿಮ್ಮನ್ನ ಎತ್ಕಟ್ತಾ ಇದ್ದಾನೆ. ಸಾಲದಕ್ಕೆ ಭಾಗ್ಯಂನವರು ನಿಮ್ಮನೇಲೇ ಇದ್ರು. ಅವರು ಮಗನ್ ಜೊತೆ ಸೇರ್ಕೊಂಡು ನಿಮ್ಮ ಆಸ್ತಿನೆಲ್ಲ ಉಳಿಯೋದಿಕ್ಕೆ ಸಾಕಷ್ಟು ಪಿತೂರಿ ಮಾಡ್ತಾ ಇದ್ರು. ಪಾಪ ನೀವೂನು ಎಲ್ಲ ನಿಮ್ ಒಳ್ಳೇದಕ್ಕೆ ನಡೀತಾ ಇದೆ ಅಂತ ಸುಮ್ನಿದ್ರಿ. ಸುಳ್ಳು ಸುಳ್ಳು. ಭಾಗ್ಯಂನವರು ತುಂಬಾ ಒಳ್ಳೆಯವರು. ಸುರಭಿ ಮತ್ತೆ ಕರ್ಣ ಮದ್ವೆ ಆದ್ಮೇಲೆ ಭಾಗ್ಯ ಅವರು ಯಾವತ್ತಾದ್ರೂ ನಿಮ್ ಹತ್ರ ಬಂದು ಕರ್ಣನೇ ನಿಮ್ ಮೊಮ್ಮಗ ಅಂತ ನಿಮ್ ಹತ್ರ ಸತ್ಯ ಹೇಳಿದ್ರಾ? ಇಲ್ಲ. ಅವಾಗಿನ್ನೂ ರಾಕೇಶ್ಗೆ ಸರಿಯು ಜೊತೆ ಮದುವೆ ಆಗಿರ್ಲಿಲ್ಲ ಅಲ್ವಾ? ಹೌದು, ಆಗಿರ್ಲಿಲ್ಲ. ಮತ್ತೆ ಸತ್ಯನ ಮುಚ್ಚಿಡೋ ಅಂತ ಅಗತ್ಯ ಏನಿತ್ತು? ಮಹಾಸ್ವಾಮಿ, ಯಾವಾಗ ಸರಿಯು ಮತ್ತೆ ರಾಕೇಶ್ ಮದ್ವೆ ಆಯ್ತೋ ಇಡೀ ಆಸ್ತಿ ರಾಕೇಶ್ ಅವ್ರ ಪಾಲಾಗತ್ತೆ ಅಂತ ಕರ್ಣ ಅವ್ರಿಗೆ ಮನವರಿಕೆ ಆಯ್ತು. ಅದನ್ನ ನೋಡಿ ಕರ್ಣ ಭಾಗ್ಯ ಅವ್ರು ಸೇರ್ಕೊಂಡು ಹೊಸ ಕತೆಗಳನ್ನ ಶುರು ಮಾಡಿದ್ರು. ಪಾಪ ಸತ್ಯಮೂರ್ತಿ ಅವರು ಹೇಳ್ತಾ ಇದ್ದಿದ್ದನ್ನೆಲ್ಲ ಸತ್ಯ ಅಂತ ಒಪ್ಕೋತಾ ಬಂದ್ರು.